ಬೇತಮಂಗಲದ ಶ್ರೀ ದತ್ತಸಾಯಿ ವಿದ್ಯಾಸಂಸ್ಥೆಯಲ್ಲಿ ಭೋಗಿ ಮತ್ತು ಸಂಕ್ರಾಂತಿ ಸಂಭ್ರಮ. ಬೇತಮಂಗಲದ ಶ್ರೀ ದತ್ತಸಾಯಿ ವಿದ್ಯಾಸಂಸ್ಥೆಯಲ್ಲಿ ವರ್ಷದ ಮೊದಲ ಹಬ್ಬವಾದ ಭೋಗಿ ಮತ್ತು ಸಂಕ್ರಾಂತಿ ಹಬ್ಬವನ್ನ ಶಾಲಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಂದ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಶಾಲೆಯ ಆವರಣದಲ್ಲಿ ಕಬ್ಬು ಮತ್ತು ರಂಗೋಲಿಗಳಿಂದ ಅಲಂಕಾರ ಮಾಡಿ ಸಾಂಪ್ರದಾಯಿಕವಾಗಿ ಪೊಂಗಲ್ ತಯಾರಿಸಿ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿದರು. ನಂತರ ಶಾಲಾ ಶಿಕ್ಷಕರು ಮತ್ತು ಮಕ್ಕಳು ನೃತ್ಯ ಮಾಡುವ ಮೂಲಕ ಸುಗ್ಗಿ ಹಬ್ಬವನ್ನ ಸಂಭ್ರಮಾಚರಣೆ ಮಾಡಿದರು. ಈ ವೇಳೆ ಮಾತನಾಡಿದ ಶಾಲಾ ಕಾರ್ಯದರ್ಶಿ ಅಮೋಲ್ ಲಕ್ಷ್ಮೀನಾರಾಯಣ್, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬವನ್ನ ಸಾಂಪ್ರದಾಯಿಕವಾಗಿ ಆಚರಿಸುತ್ತಿದ್ದು, ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ನಮ್ಮ ಸಂಸ್ಕೃತಿ ಮತ್ತು ಸಾಂಪ್ರದಾಯಿಕ ಆಚರಣೆಗಳನ್ನ ಪರಿಚಯಿಸುವ ನಿಟ್ಟಿನಲ್ಲಿ ಎಲ್ಲ ಹಬ್ಬಗಳಿಗೆ ಒತ್ತು ನೀಡಿ ಆಚರಣೆ ಮಾಡಲಾಗುತ್ತಿದೆ ಎಂದರು. ಇನ್ನು ಆಡಳಿತಾಧಿಕಾರಿ ಜಲಜಾ ಮಂಜುನಾಥ್ ಮಾತನಾಡಿ, ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಆಚರಿಸುವ ಎಲ್ಲ ಹಬ್ಬಗಳಂತೆ ವರ್ಷದ ಮೊದಲ ಹಬ್ಬವಾದ ಸಂಕ್ರಾಂತಿ ಹಬ್ಬವನ್ನು ಕೂಡ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗುತ್ತಿದೆ. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಉತ್ಸಾಹದಿಂದ ಪಾಲ್ಗೊಂಡು ಈ ಸುಗ್ಗಿ ಹಬ್ಬವನ್ನ ಸಂಭ್ರಮಿಸಿದ್ದಾರೆ ಎಂದರು. ಇನ್ನು ಮುಂದಿನ ಶೈಕ್ಷಣಿಕ ವರ್ಷದಿಂದ ಪ್ರಿ ಕೆಜಿ ಮಕ್ಕಳಿಗೆ 3 ತಿಂಗಳ ಉಚಿತ ಕೋರ್ಸ್ ಮತ್ತು ಐಸಿಎಸ್ಸಿ ಪಠ್ಯಕ್ರಮ ಪರಿಚಯಿಸಲಿದ್ದು, ಸುತ್ತಮುತ್ತಲಿನ ವಿದ್ಯಾರ್ಥಿಗಳು ಮತ್ತು ಪೋಷಕರು ಸದ್ಬಳಕೆ ಮಾಡಿಕೊಳ್ಳುವಂತೆ ಕೋರಿದರು. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಶ್ರೀಮತಿ ವಿಜೇಂದ್ರ, ಗ್ರಾಮೀಣ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಮಲ್ಲಿಕಾರ್ಜುನ್, ಗ್ರಾಮೀಣ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಗಂಗುಲಪ್ಪ, ಶ್ರೀ ದತ್ತಸಾಯಿ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕರು ಸುಜಾತ ಸೇರಿದಂತೆ ಸಹ ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಪೊಂಗಲನ್ನ ವರ್ಷ ಕೂಡ ಸುಮಾರು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಕೂಡ ಈ ಒಂದು ಪೊಂಗಲ್ ದಿನಾಚರಣೆಯನ್ನ ಹಮ್ಮಿಕೊಂಡು ಬಂದಿದ್ದು, ಬೆಳಗ್ಗೆಯಿಂದಲೂ ಕೂಡ ಮಕ್ಕಳು ಇವತ್ತು ತಮ್ಮದೇ ಆದಂತ ಡ್ರೆಸ್ ಕೋಡಲ್ಲಿ ಬಂದು ಬೆಳಗ್ಗೆಯಿಂದ ಭಾರಿ ಸಂತೋಷವಾಗಿ ಸವಿನೆನಪುಗಳನ್ನ ಮಾಡ್ಕೊಂಡಿರ್ತಾರೆ. ಇದೇನಂತ ಹೇಳಿದ್ರೆ ಹಿಂದೂಗಳ ಒಂದು ಪವಿತ್ರವಾದ ಹಬ್ಬ. ಅದು 26, 27ರಲ್ಲಿ ಮೊಟ್ಟ ಮೊದಲನೇ ಹಬ್ಬ ಆಗಿರುತ್ತೆ. ಈ ಒಂದು ಹಬ್ಬಕ್ಕೆ ಪೊಂಗಲ್ ಮತ್ತು ಸಂಕ್ರಾಂತಿ, ಭೋಗಿ ಇವತ್ತು, ನಾಳೆ ಸಂಕ್ರಾಂತಿ, ಪೊಂಗಲ್, ಹೀಗೆ ಎಲ್ಲಾ ಹಬ್ಬಗಳು ಜೊತೆ ಜೊತೆಯಾಗಿ ಬಂದು 3 ದಿನಗಳ ಕಾಲ ಅದ್ದೂರಿಯಾಗಿ ನಾವು ನಮ್ಮ ರಾಜ್ಯದಕ್ಕಿಂತ ಬೇರೆ ರಾಜ್ಯಗಳಲ್ಲಿ ಅತಿ ವಿಜೃಂಭಣೆಯಿಂದ ಮಾಡ್ತಾರೆ. ಅದರ ಪ್ರತ್ಯೇಕವಾಗಿ ನಾವು ಕೂಡ ಅದನ್ನ ಮಾಡಲು ಪ್ರಯತ್ನ ಮಾಡಿದ್ದೇವೆ. ಆದ್ದರಿಂದ ಭಗವಂತ ಮುಂದಿನಗಳಲ್ಲಿ ಏನು ಅಂತಾರಾಷ್ಟ್ರೀಯ ಶಾಲೆಯಾಗಿ ಪರಿವರ್ತನೆಯಾಗಿ ಮುಂದಿನ ವರ್ಷದಿಂದ ದಾಖಲಾತಿಯನ್ನು ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ ನಾವು ಎಲ್ಲಾ ಪೋಷಕರಿಗೂ ಮತ್ತು ಎಲ್ಲಾ ಮಕ್ಕಳಿಗೂ ಕೂಡ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಭಗವಂತ ಎಲ್ರಿಗೂ ಕೂಡ ಪೊಂಗಲ್ ಮತ್ತು ಭೋಗಿಯ ಇದಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಇವತ್ತಿನ ದಿನ ಮ್ಯಾನೇಜ್ಮೆಂಟ್ ವತಿಯಿಂದ ಎಲ್ಲಾ ಸಮಸ್ತ ಜನಗಳಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೂ ಇವತ್ತಿನ ದಿನ ಮಕ್ಕಳು ತುಂಬಾ ಚೆನ್ನಾಗಿ ಬೆಳಗ್ಗೆಯಿಂದ ಪಾರ್ಟಿಸಿಪೇಟ್ ಮಾಡಿ ತುಂಬಾ ಎಂಜಾಯ್ ಮಾಡಿದ್ದಾರೆ. ಈ ಒಂದು ಹಬ್ಬ ಹಿಂದೂ ಸಂಸ್ಕೃತಿಕ ಪ್ರತೀಕ ಆಗಿರೋದ್ರಿಂದ
ತುಂಬಾ ಚೆನ್ನಾಗಿ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು. ಮಕ್ಕಳೆಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಹಾಗೆ ಮಕ್ಕಳಿಗೆ ಪೊಂಗಲ್ ಮಾಡಿ ಇವತ್ತಿನ ದಿನ ಸ್ವೀಟ್ ಕೊಡ್ತಾ ಇದ್ದೀವಿ. ಸೊ ನಾನು ನಮ್ಮ ಶಾಲೆ ವತಿಯಿಂದ ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೂ ಒನ್ ಮೋರ್ ಥಿಂಗ್ ಐ ವಾಂಟೆಡ್ ಟು ಶೇರ್ that for the year 2026 and 27 we started a small course, that is free course for pre-KG students. It starts from 3 years. Your request, if any students are there, your come and contact in the office in the school hours. So this is the thing, and once again I wish all the staff, students, parents and all our well-wishers happy Sankranti. Inform that this year we are going to start ICSE syllabus. So interested students can join our school. So this is important. So thank you once again.